ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವಿಡಿಯೋ ಚೋಟು ಜೊತೆ ಅವರಮ್ಮ ಮೀನು ಸಾರು ಮಾಡ್ತಿದ್ದಾಳೆ. ನಾನು ಇವಾಗ ತವಾ ಫ್ರೈ ಮಾಡೋಣ ಅಂತ ಬಂದಿದ್ದೀನಿ. ಸೊ ಆ್ಯಕ್ಚುಲಿ ವಿಡಿಯೋದಲ್ಲಿ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ, ವಾಯ್ಸ್ ಕೊಡ್ತೀನಿ ಆಮೇಲೆ, ಯಾಕೆಂದರೆ ಅವಳಿನ್ನೂ ಎದ್ದಿಲ್ಲ, ಅದಕ್ಕೋಸ್ಕರ ಮಾತಾಡ್ತಿದ್ದೀನಿ. ಇವನ್ ಸೌಂಡು ಅವಳ ಸೌಂಡ್ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ. ಸೊ ಹಂಗೆ ಶಂಖಪುಷ್ಪದು ಟೀನೂ ಮಾಡ್ತಿದ್ದೀನಿ. ಅಪರೂಪಕ್ಕೆ ಸಿಕ್ಕಿದೆ, ಮತ್ತು ಇಲ್ಲಿ ನ್ಯಾಚುರಲ್ ಆಗಿ ಬೆಳೆದಿರೋದು. ಅದ್ರ ಟೇಸ್ಟ್ ನಾನು ಮಾಡಿಲ್ಲ, ಅದಕ್ಕೋಸ್ಕರ ಮಾಡೋಣ ಅಂತ. ಹಾಯ್ ಮಾಡು ಚಟು, ಹಾಯ್. ಇದು ಫಿಶ್ಶು 2 kg ಇದೆ, ಅಂದರೆ ಸ್ವಲ್ಪ ಮೀಡಿಯಮ್ ಸೈಜ್ದೆ ಇದು. ನಮ್ಮ ಚೋಟು ನೋಡ್ತಾನೆ ಇದ್ದ ಏನು ಮಾಡ್ತಿದ್ದಾರೆ ಅಂತ ಕ್ಯೂರಿಯಾಸಿಟಿಲಿ. ಇದು ಸ್ವಲ್ಪ ಸಾಂಬಾರು ರುಬ್ಬಿಟ್ಟಿದ್ಲು, ಅಂದರೆ ಮೀನು ಸಾರು ಗೊತ್ತಲ್ವ, ಫಸ್ಟು ಸಾಂಬಾರನ್ನ ಬೇಯಿಸ್ಕೊಂಡು ಆಮೇಲೆ ಫಿಶ್ ಹಾಕೋದು. ಅದಕ್ಕೋಸ್ಕರ ಅಷ್ಟರಲ್ಲಿ ನಾನು ಒಂದು ಫುಲ್ ನಿಂಬೆಹಣ್ಣು, ಖಾರ ಪುಡಿ ತೊಗೊಂಡು ಸೊ ನನ್ನ ಮಗಳು ಅವಳ ಭಾಷೆಲಿ ಏನೋ ಮಾತಾಡ್ತಿದ್ದಾಳೆ. ಅರಿಶಿನ ಪುಡಿನೂ ಹಾಕ್ಸ್ಕೊಂಡೆ. ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ ಆಗೋಯ್ತು ಅಂತ ಹೇಳಿ, ಸಾಕು ಇಷ್ಟೊಂದು ಅರಿಶಿನ ಪುಡಿ ಬೇಡ ಅಂತ ಹೇಳಿ ನಾನು ವಾಪಸ್ ಡಬ್ಬಕ್ಕೆ ಹಾಕ್ಬಿಟ್ಟೆ. ಅದಾದಮೇಲೆ ಹಚ್ಕರ್ ಪುಡಿ ಅದು ಮನೇಲೇ ಮಾಡಿಸಿರೋದು, ಅದು ತುಂಬ ಖಾರ ಇದೆ ಅಂತ ಹೇಳೋದು, ಅದಕ್ಕೆ ಸಾಕು ಅಷ್ಟೇ ಅಂತ ಹೇಳಿ ಅಷ್ಟೇ ತೊಗೊಂಡಿದ್ದು. ನಿಂಬೆಹಣ್ಣು ಮಾತ್ರ ಒಂದೇ ಹಾಕ್ಕೊಂಡಿದ್ದೆ, ಯಾಕೆಂದರೆ ತುಂಬ ಹುಳಿ ಆಗೋದ್ರು ಒಂಥರ ಅನಿಸುತ್ತೆ. ಹುಳಿ ಆದರೂ ಏನು ಮೀನಿಗೆ ನಡೆಯುತ್ತೆ, ಬಟ್ ನಾನು ಒಂದೇ ಹಾಕಿದ್ದು. ಸೊ ಅದಕ್ಕೆ ಒಂದೇ ಹಾಕಿದ್ನಲ್ವ, 4 ಫಿಶ್ ಇತ್ತು, 4ಕ್ಕೆ 1 ಹಾಕಿದ್ದೀನಿ. ನೀವು ನೋಡಿ, ನಿಮ್ಗೆ ಜಾಸ್ತಿ ಹುಳಿ ಬೇಕಂತ ಅಂದರೆ 2 ನಿಂಬೆಹಣ್ಣು ಹಾಕೋಬೋದು, ಅಥವಾ 1.5 ಆ ಥರ ಸೇರಿಸ್ಕೋಬೋದು, ನಿಮ್ಮ ಟೇಸ್ಟ್ ಹೇಗಿರ್ತೋ ಹಾಗೆ. ಆದರೆ ಈ ಥರ ತವಾ ಫ್ರೈಯಲ್ಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಲಾಸ್ಟಲ್ಲಿ ರಿಸಲ್ಟ್ ನೋಡಬೇಕು ಹೆಂಗೆ ಬರುತ್ತೆ ಅಂತ. ಫಸ್ಟು ಇನ್ನು ಅಲ್ಲಿ ನಮ್ಮ ಅಪ್ಪ ಮನೇಲಿದ್ದಾಗ ಅಲ್ಲೊಂದು ಸಲ ಮಾಡಿದ್ದೆ, ಅಲ್ಲಂತೂ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಅದ್ರ ಸೀಡ್ಸ್ನೆಲ್ಲ ಹೀಗೆ ಸಪ್ರೇಟ್ ಮಾಡಿಕೊಂಡು ಖಾರ ಪುಡಿ ಮತ್ತು ಅರಿಶಿನ ಪುಡಿ, ಉಪ್ಪು ಮತ್ತು ನಿಂಬೆಹಣ್ಣು 4 ಐಟಮ್ ಇದಕ್ಕೆ. ಸೊ ಈ ಥರ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ, ಅಂದರೆ ಕಲಿಸ್ಬಿಟ್ಟು ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕಲ್ವ ಫಿಶ್ನ. ಮ್ಯಾರಿನೇಟ್ ಮಾಡೋದು ಅಂದರೆ ತುಂಬ ಟೈಮ್ ಮಾಡಿದ್ರು ಚೆನ್ನಾಗಿರುತ್ತೆ. ಒಬ್ಬೊಬ್ರಿಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆನಾದರೂ ಇಡಬೇಕು ಫ್ರಿಜ್ಜಲ್ಲಿ. ಸೊ ನಾನು ಈ ಥರ ಎಲ್ಲ ಕಲಿಸಿದ್ಮೇಲೆ, ಅಂದರೆ ಅವಳು ಬಾಲದ ಕಡೆದೇ ಮಾಡು ಅಂತ ಹೇಳಿ ಕುಯ್ದಿಟ್ಟಿಲ್ಲ. ಈ ಥರ ಮಧ್ಯ ಅಂದರೆ ಉಪ್ಪು ಖಾರ ಚೆನ್ನಾಗಿಡಲಿ ಅಂತ ಹೇಳಿ ಮಧ್ಯ ಆ ಥರ ಓಪನ್ ಮಾಡಿಟ್ಟಿಲ್ಲ. ಅದಾದಮೇಲೆ ನಾನು ಎಲ್ಲ ಕಲಸಿಟ್ನಲ್ವ, ಅದು ಸಪ್ರೇಟಾಗಿ ಒಂದು ತೊಗೊಂಡಿದ್ದೆ, ಯಾಕೆಂದರೆ ನನ್ನ ಮಗಳಿಗೆ ಖಾರ ತಿನ್ನಲ್ಲ. ತವ ಮೇಲೆ ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಸುಟ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಆಮೇಲೆ ಸಾಂಬಾರು ಅಷ್ಟರಲ್ಲಿ ಕುದಿಯಕ್ಕೆ ಬಂತು. ಇರೋ ಮೀನುಗಳನ್ನೆಲ್ಲ ಎತ್ತವಳು ಸಾಂಬಾರು ಒಳಗೆ ಹಾಕಿದ್ಲು. ಅದಾದಮೇಲೆ ನಾವು ಇಷ್ಟೆಲ್ಲ ಆದಮೇಲೆ ಮ್ಯಾರಿನೇಟ್ ಮಾಡೋಕ್ಕೆ ಇಡೋಕ್ಕೆ ಅಂತ ಹೋಗ್ಬೇಕಂದ್ರೆ ನಮ್ಮ ಚೋಟು ಏನೋ ಮಾಡ್ತಿದ್ದಾರೆ ಅಂತ ಅವನಿಗೆ ಖುಷಿ. ನೋಡಿ ನಗ್ತಾನೆ ಇದ್ದ. ಅದಾದಮೇಲೆ ಸಾಂಬಾರು ಅಂದರೆ ಮುಚ್ಚಿ ಬೇಯಿಸ್ಬಾರ್ದು ಮೀನು ಸಾಂಬಾರನ್ನ, ಅದೊಂದು ನೆನ್ಪಿಟ್ಕೋಬೇಕು. ಮತ್ತು ಸೌಟ್ ಆಡಬಾರ್ದು, ಏನು ಗೊತ್ತಾ, ಈ ಥರನೇ ತೊಗೋಬೇಕು. ಮಾಮೂಲಿ ಸೌಟ್ ತೊಗೊಬಿಟ್ರೆ ಅದು ಕಲಸೋಗ್ಬಿಡುತ್ತೆ. ಇದು ಇಟ್ವಿ ಫ್ರಿಜ್ಜಲ್ಲಿ ಇಟ್ಟು. ಸೊ ಫ್ರಿಜ್ ಸ್ವಲ್ಪ ಫಿಲ್ ಆಗಿಬಿಟ್ಟಿತ್ತು, ಜಾಗ ಇರಲಿಲ್ಲ, ಸ್ವಲ್ಪ ಜಾಗ ಮಾಡಿ ಇಟ್ಟು ಅದ್ರ ಮೇಲೆ ಪ್ಲೇಟ್ನ ಒಂದನ್ನ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು, ಇಲ್ಲಾಂದರೆ ಅದು ಓಪನ್ ಇದ್ರೆ ಒಂಥರ ಆಗುತ್ತೆ ಅಂತ. ಅದಾದಮೇಲೆ ನಾನು ಶಂಖಪುಷ್ಪ ಟೀ ಹೇಳಿದ್ದೆ ಅಲ್ವಾ, ಶಂಖಪುಷ್ಪ ಟೀ ಮಾಡಬೇಕಂತ. ಇದು ಸ್ವಲ್ಪ ಪಾಪ ಫ್ರೆಶ್ಶಾಗಿ ಕಿತ್ಕೊಂಬಂದಿದ್ಲು, ನಾನು ಮಾಡೋ ಅಷ್ಟರಲ್ಲಿ ಫುಲ್ಲು ಬಾಡೆ ಹೋಗಿದ್ವು. ಸೊ ಇದಕ್ಕೆ ನಾನು ಬೆಲ್ಲ ಮತ್ತು ಶುಂಠಿನ ಜಜ್ಜಿಟ್ಕೊಂಡಿದ್ದೆ. ಸೊ ಏಲಕ್ಕಿ ಇದ್ದಿದ್ರು ಚೆನ್ನಾಗಿರ್ತಿತ್ತು, ಮನೇಲಿ ಏಲಕ್ಕಿ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಏಲಕ್ಕಿ, ಮೆಣಸು, ಚಕ್ಕೆ ಆ ಥರ ಎಲ್ಲ ಹಾಕಿ ಲೆಮನ್ ಟೀಗೆ ಹಾಕ್ತಾರಲ್ಲ ಆ ಥರನೇ ಸೇಮ್, ಬಟ್ ಲೆಮನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಬರೀ ಬೆಲ್ಲ ಮತ್ತು ಶುಂಠಿ ಹಾಕ್ಕೊಂಡೆ, ಲೆಮನ್ ಲಾಸ್ಟಲ್ಲಿ ಹಿಂಡ್ಕೊಬೇಕು. ಇದು ಮತ್ತು ಶಂಖಪುಷ್ಪವನ್ನು ವಾಶ್ ಮಾಡಿಬಿಟ್ಟು, ಅಂದರೆ ರೋಡ್ ಸೈಡೆಲ್ಲ ಹುಟ್ಟಿರುತ್ತಲ್ವಾ, ಧೂಳೆಲ್ಲ ಕೂತಿರುತ್ತೆ ಅಂತ ಹೇಳಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ನಮ್ಮ ಮಕ್ಕಳು ಅಲ್ವಾ, ಅದಕ್ಕೋಸ್ಕರ ಮಾತಾಡೋದಕ್ಕೆ ಆಗಲ್ಲ, ಅದಕ್ಕೋಸ್ಕರ ವಾಯ್ಸ್ ಕೊಡೋದು. ಬೆಲ್ಲ ಮತ್ತು ಶುಂಠಿ ಅದು ಸ್ವಲ್ಪ ಕುದೀತಾ ಇರಬೇಕಾದ್ರೇ ಶಂಖಪುಷ್ಪ ಹೂವನ್ನ ಹಾಕ್ತೆ. ನಾನು ಯಾವತ್ತೂ ಟೇಸ್ಟೇ ಮಾಡಿರಲಿಲ್ಲ, ಅಂದರೆ ಎಲ್ಲರೂ ಹೇಳ್ತಿದ್ರಲ್ವ ಒಳ್ಳೇದು, ಎಲ್ತ್ಕೊಳ್ಳೋದು ಎಲ್ಲಂದ್ರಲ್ಲಿ ರೋಡ್ ಸೈಡೇ ಸಿಗ್ತಿರುತ್ತೆ. ನಾವು ಎಷ್ಟೊಂದು ಸಲ ನೋಡಿದಾಗ ಗಾಡಿಗೆ ಮುಂದೆ ಪಾಸ್ ಆಗಿಬಿಟ್ಟಿರ್ತೀವಿ, ಅಯ್ಯೋ ನಿಲ್ಲಿಸೋದೇನೋ ಅಂದ್ಬಿಟ್ಟು ಹೊರ್ಟೋಗಿರ್ತೀವಿ. ಇದು ನನ್ನ ತಂಗಿ ಇಲ್ಲಿ ಇದೆ, ಕಿತ್ಕೊಬರ್ತೀನಿ, ಮಾಡ್ಕೊಂಡು ಕುಡಿತೀಯಾ ಅಂತ ಹೇಳಿದ್ಲು. ಸರಿ ತೊಗೊಬಂದು ನೋಡೋಣ. ಒಂದಿನ ನಾನು ಟೇಸ್ಟೇ ನೋಡಿಲ್ಲ ಹೇಗಿರುತ್ತೋ ಅಂತ. ಸ್ವಲ್ಪನೇ ಅದು ಕಲರ್ ಚೇಂಜ್ ಆಗ್ತಾನೆ ಇತ್ತು. ಸೊ
ಸೊ ಇದು ನೋಡೋಣ ಹೆಂಗೆ ಚೇಂಜ್ ಆಗುತ್ತೆ ಅಂತ ನಾನು ವೀಡಿಯೋನ ಹಾಗೆ ಇಟ್ಟಿದ್ದೆ. ಅದು ಅಂದರೆ ಹೂವದ್ದು ನೀಲಿ ಕಲರ್ ಇತ್ತಲ್ವ, ಅದೆಲ್ಲ ಬಿಟ್ಕೊತಾ ಅದು ಹೂವು ನೋಡಿ ಲಾಸ್ಟಲ್ಲಿ ತೋರಿಸ್ತೀನಿ. ಆ ಹೂವು ಕಲರೇ ಚೇಂಜ್ ಆಗಿಬಿಡುತ್ತೆ. ಅಂದರೆ ನೀಲಿಯಿಂದ ಸ್ವಲ್ಪ ವೈಟಿಗೆ ತಿರ್ಕೊಳ್ಳುತ್ತೆ. ನಾನು ಹಂಗೆ ನೋಡ್ತಾಯಿದ್ದೆ. ಬೆಲ್ಲ ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಬೆಲ್ಲದ ಕಲರು ಆ್ಯಡ್ ಆಗಿರೋದ್ರಿಂದ ಅದು ಸ್ವಲ್ಪ ಅಂದರೆ ಡಾರ್ಕ್ ಬ್ಲೂ ಥರ ಕಾಣಿಸ್ತೆ, ಸ್ವಲ್ಪ ಬ್ಲ್ಯಾಕ್ ಥರ. ಸೊ ಇಲ್ಲಿ ನನ್ನ ಮಕ್ಕಳು ಇನ್ನೂ ಮಲಗಿಲ್ಲ, ಆಟ ಆಡ್ತಿದ್ದಾಳೆ ವಾಯ್ಸ್ ಕೊಡಬೇಕಾದ್ರೆ. ಸೊ ನೋಡ್ಬೋದು ನೀವು ಈಗ ಅದು ಫುಲ್ಲು ಸ್ವಲ್ಪ ಚೇಂಜ್ ಆಗ್ತಾ ಬಂತು ಕಲರು. ಇದು ಆ್ಯಕ್ಚುಲಿ ಅಂದರೆ ಬೌಲ್ ಥರ ಅದರಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಕಲರ್ ಹೇಗೆ ಅಂತ. ನಾನು ಆಮೇಲೆ ಆಫ್ ಮಾಡಿಬಿಟ್ಟು ತೋರಿಸ್ತಿದ್ದೀನಿ ನೋಡಿ. ಈ ಥರ ಆಯಿತು ಫೈನಲಿ. ನಾನು ಈ ಥರ ಗ್ಲಾಸ್ಗೆ ಹಾಕ್ಕೊಂಡಿರೋದ್ರಿಂದ ಅದು ಕಲರ್ ಬ್ಲ್ಯಾಕ್ ಕಾಣಿಸ್ತಿದೆ, ಬಟ್ ಅದು ನೀಲಿ ಕಲರ್ ಇತ್ತು. ಕುಡಿದು ಆಮೇಲೆ ಟೇಸ್ಟ್ ನೋಡೋಣ ಅಂತ ಹೇಳಿ ಸ್ವಲ್ಪ ಸುಡ್ತಾ ಇತ್ತು, ಕುಡಿದು ನೋಡಿದೆ. ನನಗೆ ಫಸ್ಟ್ ಫ್ಲೇವರೇ ಗೊತ್ತಾಗಲಿಲ್ಲ. ನಾನು ಯೋಚನೆ ಮಾಡ್ತಿದ್ದೀನಿ ಯಾವ ಥರ ಇದೆ ಇದು, ಬೆಲ್ಲ ಶುಂಠಿ ಎಲ್ಲ ಹಾಕ್ಬಿಟ್ಟಿದ್ನಲ್ವ. ಒಂದು ಸ್ವಲ್ಪ ಅದನ್ನು ಬರೀ ಬಿಸಿನೀರಲ್ಲಿ ಹಾಕಿ ಒಂದು ಸಲ ಟೇಸ್ಟ್ ಮಾಡಿ ವೀಡಿಯೋ ಮಾಡಿ ಹಾಕಬೇಕು, ಆವಾಗ ಗೊತ್ತಾಗುತ್ತೆ ನನಗೆ ಯಾವ ಥರ ಫ್ಲೇವರ್ ಇದೆ ಅಂತ. ಆಮೇಲೆ ಸ್ವಲ್ಪ ಕುಡಿತಾ ನನಗೆ ಇಷ್ಟ ಆಯಿತು. ಅದೇನು ಅದ್ರ ಟೇಸ್ಟ್ ಅಷ್ಟು ಗೊತ್ತೇ ಆಗೋಲ್ಲ. ನಾವು ಆರಾಮಾಗಿ ಕುಡಿಬೋದು. ಈಗ ಒಂದೊಂದು ಕಷಾಯಗಳನ್ನ ಕುಡಿಯೋದಕ್ಕೆ ಆಗೋಲ್ಲ, ಇದು ಆ ಥರ ಏನಿರಲ್ಲ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಿಂಬೆ ಹುಳಿ ಹಾಕ್ಕೊಂಡು ಕುಡಿದ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ನಂಗೆ ತುಂಬ ಇಷ್ಟ ಆಯಿತು. ಇದಾದಮೇಲೆ ಸಾಂಬಾರೆಲ್ಲ ಆಗಿತ್ತಲ್ವ, ನನ್ನ ಮಗಳಿಗೆ ಊಟ ತಿನ್ಸೋಣ ಅಂತ ತಲೆ ಹಾಕ್ಕೊಂಡು ಊಟ ತಿನ್ನಿಸ್ಬಿಟ್ಟು ತವಾ ಫ್ರೈ ಮಾಡೋದಕ್ಕೆ ಅಂತ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ವ, ಅದನ್ನು ಮತ್ತು ಇನ್ನೊಂದು ಫಿಶ್ ಇತ್ತಲ್ವ ನನ್ನ ಮಗಳಿಗೋಸ್ಕರ ಮಾಡಿದ್ದು. ನನ್ನ ಮಗಳು ಫಿಶ್ ತೆಗ್ಯೋಕ್ಕೆ ಬಿಡ್ತಿಲ್ಲ, ಅಲ್ಲೇ ಹಾನಿ ಥರ ಕುತ್ಕೊಂಡ್ಬಿಟ್ಟಿದ್ದಾಳೆ. ಸೊ ಈಗ ಮ್ಯಾರಿನೇಟ್ ಮಾಡಬೇಕು, ಮಾಡಿ ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಂತ. ಇವ್ರಿಗೆ ಇಷ್ಟ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ನೋಡೋಣ. ಇದಾದಮೇಲೆ ಮ್ಯಾರಿನೇಟ್ ಮಾಡಿರೋದನ್ನ ತೆಗೆದು ತವಾನ ಬಿಸಿ ಮಾಡೋಕ್ಕಿಟ್ಟೆ. ಸ್ವಲ್ಪ ಇದಕ್ಕೆ ಜಾಸ್ತಿ ಎಣ್ಣೆ ಹಾಕಬೇಕು, ಇಲ್ಲಾಂದರೆ ತುಂಬ ಘಾಟ್ ಬಂದುಬಿಡುತ್ತೆ. ಎಣ್ಣೆ ಹಾಕಿದ್ರೂ ಸ್ವಲ್ಪ ಘಾಟ್ ಬರುತ್ತೆ. ಮಕ್ಕಳಿದ್ರೆ ಸ್ವಲ್ಪ ಹೊರಗಡೆ ಕಳಿಸ್ಬಿಡ್ಬೇಕು ಆ ಟೈಮಲ್ಲಿ. ನೋಡಿ ತವ ತುಂಬ ಸ್ವಲ್ಪ ಎಣ್ಣೆನೇ ಹಾಕಿದ್ದೀನಿ. ಎಣ್ಣೆ ಹಾಕಿ ನಾನು ಸ್ವಲ್ಪ ಕಚ್ಕೊಂಡ್ಬಿಡುತ್ತೆ, ಅದು ಫಿಶ್ದು ಸ್ಕಿನ್ ಇರುತ್ತಲ್ವ ಅದು ಕಚ್ಕೊಂಡ್ಬಿಡುತ್ತೆ ಅಂತೇಳಿ ನಾನು ಕರಿಬೇವಿನ ಎಲೆನ ಅಂದರೆ ಸೊಪ್ಪು ಬಿಡಿಸ್ಲಿಲ್ಲ, ಅದು ಉದ್ದುದ್ದಕ್ಕೆ ಹಾಗೇ ಹಾಕಿದೆ. ಸ್ವಲ್ಪ ಎಣ್ಣೆ ಕಮ್ಮಿ ಆಯ್ತು ಅಂತೇಳಿ ಮತ್ತೆ ಆ್ಯಡ್ ಮಾಡಿಕೊಂಡು ಕಾಯ್ದಿದೆಯಲ್ವ ಅಂತ ಸ್ವಲ್ಪ ಚೆಕ್ ಮಾಡಿ, ಕರಿಬೇವಿನ ಎಲೆ ಹೇಳಿದ್ನಲ್ವ ಅದು ಉದ್ದುದ್ದಕ್ಕೆ ಇರಬೇಕು. ಸ್ವಲ್ಪ ನಮ್ಮ ಹೊಸನ ಕಿತ್ಕೊಬ ಅಂತ ಹೇಳಿದ್ರೆ ಅದು ಸ್ವಲ್ಪ ಹೆಂಗಿರೋದೋ ಕಿತ್ಕೊಂಡ್ಬಿಡ್ದೆ. ಎಳೆದು ಸ್ವಲ್ಪ ತಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇದು ಸ್ವಲ್ಪ ಎಲ್ಲ ಅಂದರೆ ಬಲ್ತೋಗ್ಬಿಟ್ಟಿತ್ತು. ಎಲ್ಲ ಹಿಂಗೆ ಇಟ್ಬಿಟ್ಟು 4 ಒಟ್ಟಿಗೆ ಇಟ್ಬಿಟ್ಟೆ. ನನ್ನ ಮಗಳದ್ದು ಆಮೇಲೆ ಲಾಸ್ಟ್ ಮಾಡೋಣ ಅಂತೇಳಿ, ಖಾರ ಇರುತ್ತೆ ಅಂತೇಳಿ 4 ಒಟ್ಟಿಗೆ ಇಟ್ಬಿಟ್ಟು, ಅಂದರೆ ಇದನ್ನು ಸೇಮ್ ದೋಸೆ ಹೆಂಗೆ ಬೇಯಿಸ್ತೀವಲ್ಲ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಬೇಯಿಸ್ಬೇಕು. ಯಾಕೆಂದರೆ ಈ ಕಡೆ ಸ್ವಲ್ಪ ಸ್ಟೀಮ್ ಥರ ಆಗಿ ಬೇಯುತ್ತೆ. ಅದಾದಮೇಲೆ ಬೇಯಕ್ಕೆ ಇಟ್ನಲ್ವ, ಅಷ್ಟರಲ್ಲಿ ನನ್ನ ಮಗಳದಕ್ಕೂ ಸ್ವಲ್ಪ ಉಪ್ಪೆಲ್ಲ ಹಾಕಿ ಕರೆಕ್ಟ್ ಇದು ಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೋಬೇಕು. ಉಪ್ಪು ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಅಂದರೆ ಉಪ್ಪಷ್ಟು ಹಿಡ್ದಿರಲ್ಲ, ಅದು ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಬೇಕು. ನಾವು ಹೆಂಗೆ ಉಪ್ಪು ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಹಾಕಿದ್ರೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಸಿಟ್ಕೋಬೇಕು. ಇದಾದಮೇಲೆ ನಾನು ನೋಡಿದೆ ಎಲ್ಲ ಸ್ವಲ್ಪ ಸ್ಕಿನ್ ಕಚ್ಕೊಳ್ಳುತ್ತೆ ಅಂತ ಹೇಳಿದ್ನಲ್ವ, ನೋಡಿ ಅದು ಕಚ್ಕೊಂಡೇ ಬಿಟ್ಟಿದೆ. ಸೊ ನೋಡಿ ಹೆಂಗೆ ಓಪನ್ ಆಗೋಯ್ತು ಅದು ಸ್ಕಿನ್ನು. ನಂಗೆ ಆಮೇಲೆ ಅಯ್ಯೋ ಎಲೆ ಹಾಕಿದ್ರು ಈ ಥರ ಕಚ್ಕೊಂಡ್ಬಿಟ್ಟಿತ್ತಲ್ಲ ಅಂತ ಮೈಂಡಲ್ಲಿ ಅನಿಸ್ತು. ಅದಾದಮೇಲೆ ಇನ್ನೂ ನನ್ನ ತಂಗಿ ಅದನ್ನೂ ಹಂಗೆ ಹಾಕು ಏನಾಗಲ್ಲ ಅಂತ ಅಂತಿದ್ಲು. ನಾನಿಲ್ಲ ಖಾರ ಆಗಿಬಿಡುತ್ತೆ ಬೇಡ ಅಂತಿದ್ದೆ. ಅಂದರೆ ಯಾಕೆಂದರೆ ಅವಳು ಖಾರ ಅಷ್ಟು ಲೈಕ್ ಮಾಡಲ್ಲ, ಅಷ್ಟೊಂದು ತಿನ್ನಲ್ಲ, ಆಮೇಲೆ ಇಷ್ಟಪಡಲ್ಲ ಅಂತ ಹೇಳಿ ಇನ್ನೊಂದು ಸಲ ಮಂಗೆ ನನ್ನ ಮಗಳು ಏನೋ ಕಿತಾಪತಿ ಮಾಡಿಬಿಟ್ಟಿದ್ದಾಳೆ ಇಲ್ಲಿ. ಸೊ ಅದಾದಮೇಲೆ ನಾನು ಸ್ವಲ್ಪ ಅಡ್ಡಡ್ಡನೂ ಚಾಕುನು ಮತ್ತು ಇದು ರೊಟ್ಟಿ ಕೈಯಲ್ಲಿ ಅಡ್ಡಡ್ಡನೂ ಬೇಯಿಸಿದೆ. ನೀವು ಆ ಥರ ಮಾಡ್ಕೊಳ್ಳಿ ಆಯಿತಾ. ಅದಾದಮೇಲೆ ಸೈಡಿಗೆ ತಳ್ಬಿಟ್ಟು ಬೇಯಿಸು ಅಂತ ಹೇಳ್ತಾ ಇದ್ಲು. ಆಯಿತು ಬಿಡು, ಏನಷ್ಟು ಖಾರ ಇರೋಲ್ಲ ಅಂತ ಹೇಳಿ ನೋಡಿ ಉಪ್ಪು ಅಷ್ಟೇ ಹಚ್ಚಿದೆ, ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಚ್ಚಬೇಕು. ಇದಾದಮೇಲೆ ಪೆಪ್ಪರ್ ಪೌಡರ್ ಹಚ್ಚಿದ್ಮೇಲೆ ಬೀಳ್ತಾರೆ ಇವ್ರು, ನನಗೆ ನಿಜ ವಾಯ್ಸ್ ಕೊಡೋದಕ್ಕೂ ಬಿಡಲ್ಲ. ಇದಾದಮೇಲೆ ಅದನ್ನು ತೆಗ್ದುಬಿಟ್ಟೆ. ಇದನ್ನು ಸಪ್ರೇಟಾಗಿ ಬೇಯಿಸೋಣ ಅಂತೇಳಿ ಅವನ್ನೆಲ್ಲ ತೆಗ್ದುಬಿಟ್ಟೆ. ಸೊ ಈ ಫಿಶ್ ತವಾ ಫ್ರೈ ಏನಾದರೂ ಇಷ್ಟ ಆದರೆ
ಮನೇಲಿ ಒಂದು ಸಲ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಾನು ಮಾಡೋದು ತಿಂದಿರೋದು ಎಲ್ಲರೂ ಓಕೆ ಲೈಕ್ ಮಾಡಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ. ಸ್ವಲ್ಪ ಖಾರ ಪುಡಿ, ಖಾರ ತಿನ್ನೋರು ಹೆಚ್ಚಿಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ನೊಬ್ಬೊಬ್ಬರು ಖಾರ ಎಲ್ಲ ರುಬ್ಬಿ ಆ ಥರನೂ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಬಟ್ ಇದು ಈಸಿ. ಈ ಥರ ನಾನು ಹೇಳಿದ್ನಲ್ವ, ಈ ಥರ ಅಡ್ಡಡ್ಡನ್ನು ಬೇಯಿಸ್ದೆ ಅಂತ ಹೇಳಿ, ಇದು ಒಂದು ಕೈಯಲ್ಲಿ ಟ್ರೈ ಮಾಡಿದೆ. ಸೊ ಆ ಥರ ಬೇಯಿಸೋದಕ್ಕೆ ನನ್ನ ಮಗಳು ಯಾಕೋ ಅಳ್ತಾ ಇದ್ದಾಳೆ. ವಾಯ್ಸ್ ಕೊಡೋದಕ್ಕೆ ಬಿಡಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳಿದ್ದು ಮಾತಾಡೋಕ್ಕೆ ಮಾತಾಡೋದಕ್ಕೆ ಬಿಡಲ್ಲ. ಸೊ ನೋಡಿ, ಇದು ಅವಳಿಗೆ ಸಪ್ರೇಟ್ ಇಟ್ಟೆ, ಅದು ನಮ್ಮ ತಂಗಿ ಮಗನಿಗೆ ಹಾಕ್ಕೊಟ್ಟೆ. ಸೊ ಹೆಂಗಿದೆಯೋ ಅಂತ ಕೇಳಿದ್ದಕ್ಕೆ ಚೆನ್ನಾಗಿದೆ ಅಂತ ರಿವ್ಯೂ ಕೊಡ್ತಿದ್ದ. ನನ್ನ ಮಗಳು ತಿನ್ನೋಕ್ಕೆ ಬರಲಿಲ್ಲ ಅಂದ್ರೂ ಇಟ್ಕೊಂಡು ಕೂತಿದ್ದಾಳೆ. ಸೊ ಅವನಂತೂ ತುಂಬ ಇಷ್ಟಪಟ್ಟು ತಿಂದ. ನನಗೆ ತಿನ್ನಿಸ್ತೀನಿ ಬಾರೋ ಅಂದ್ರೂ ತಿನ್ನಿಸ್ಕೊಳ್ಳಿಲ್ಲ. ಅದಕ್ಕೆ ಹೋಗಲಿ, ಅವ್ನು ಹೆಂಗೆ ಬರುತ್ತೋ ಹಂಗೆ ತಿನ್ನಲಿ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ತಿನ್ನಿಸೋಣ ಅಂತ ಹೇಳಿ ಈ ವಿಡಿಯೋನ ಸ್ಟಾಪ್ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.